ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶರ್ಮಾ ಟಾಕ್ಸ್. ನೀವೇನಾದರೂ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ, ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇದೇ ರೀತಿ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಮುಂದೆ ನಿಮ್ಗೆ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ಇವತ್ತಿನ ಟಾಪಿಕ್ ಏನು ಅಂದರೆ, ಸೇವಿಂಗ್ಸ್ ಅಕೌಂಟ್ ಮತ್ತು ಕರೆಂಟ್ ಅಕೌಂಟ್ ಅಂದರೆ ಏನು, ಅದರ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಏನೇನಿದೆ, ಏನಕ್ಕೆ ನಾವು ಯೂಸ್ ಮಾಡಬೇಕು ಅಂದ್ಬಿಟ್ಟು ಸುಮಾರು ಜನಕ್ಕೆ ಐಡಿಯಾ ಗೊತ್ತಿದ್ದರೆ ಓಕೆ, ಗೊತ್ತಿಲ್ಲ ಅಂದವ್ರಿಗೆ ಈ ವಿಡಿಯೋ ನಿಮಗೆ. ಲ್ಯಾಕ್ ಆಫ್ ನಾಲೆಡ್ಜ್. ಸೊ ಅದರಿಂದ ನಮ್ಗೆ ಆಗುವಂಥ ಬೆನಿಫಿಟ್ಸ್ನ ನಾವೇ ಕಳ್ಕೊತಾ ಇದ್ದೀರಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಈ ವಿಡಿಯೋ ಚೆಕ್ಔಟ್ ಮಾಡೋ ನಿಮಗೆ ಗೊತ್ತಾಗುತ್ತೆ. ವಾಟ್ ಈಸ್ ಸೇವಿಂಗ್ಸ್ ಅಕೌಂಟ್, ವಾಟ್ ಈಸ್ ಕರೆಂಟ್ ಅಕೌಂಟ್. ಸೊ ಇದ್ರ ಬಗ್ಗೆ ಡಿಫ್ರೆನ್ಸಸ್ ನೋಡೋಣ. ಏನು ಯೂಸ್ ಇದೆ, ನಮ್ಗೆ ಯಾವುದು ಸೂಟೇಬಲ್ ಆಗುತ್ತೆ, ಇದರಿಂದ ಏನೇನು ಉಪಯೋಗಗಳಿದೆ ಅಂದ್ಬಿಟ್ಟು ನೋಡೋಣ. ಫಸ್ಟ್ ಸೇವಿಂಗ್ಸ್ ಅಕೌಂಟ್. ಸೇವಿಂಗ್ಸ್ ಅಕೌಂಟ್ ಯಾರ್ಯಾರು ಓಪನ್ ಮಾಡ್ಬೋದು, ಕರೆಂಟ್ ಅಕೌಂಟ್ ಯಾರ್ಯಾರು ಓಪನ್ ಮಾಡ್ಬೋದು ಅಂದ್ಬಿಟ್ಟು ಡೀಟೇಲ್ ನೋಡೋಣ. ಫಸ್ಟ್ ಸೇವಿಂಗ್ಸ್ ಅಕೌಂಟ್. ಸೇವಿಂಗ್ಸ್ ಅಕೌಂಟ್ನ 18+ ಇಯರ್ಸ್ ಏಜ್ ಆಗಿರೋರು ಯಾರು ಬೇಕಾದ್ರೂ ಓಪನ್ ಮಾಡ್ಬೋದು, ಅಥವಾ ಬಿಲೋ 18 ಇಯರ್ಸ್ ಇದ್ದರೆ ಪೇರೆಂಟ್ ಅಂಡರಲ್ಲಿ ನೀವು ಅಕೌಂಟ್ ಓಪನ್ ಮಾಡಿ ಟ್ರಾನ್ಸಾಕ್ಷನ್ಸ್ನ ಮಾಡ್ಬೋದು. ಸೊ ಅದಕ್ಕೆ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಫೋಟೋಸ್ ಇದ್ದರೆ ಏನೋ ಡಿಜಿಟಲ್ ಅಕೌಂಟ್ ಓಪನ್ ಆಗುತ್ತೆ. ಇಲ್ಲ ಡೈರೆಕ್ಟ್ ಬ್ಯಾಂಕಲ್ಲಿ ಹೋಗಿ ಅಲ್ಲಿ ನೀವು ಅಕೌಂಟ್ ಓಪನ್ ಮಾಡ್ಬೋದು. ನಂಬರ್ 2, ಇಂಟ್ರೆಸ್ಟ್ ರೇಟ್ ಎಷ್ಟಿರುತ್ತೆ. ಮಾರ್ಕೆಟ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ 4 to 7%, ಅಥವಾ ಕೆಲವೊಂದು ಕೋಆಪರೇಟಿವ್ ಬ್ಯಾಂಕ್ಸಲ್ಲಿ ಅಪ್ ಟು 9 to 10% ಕೊಡ್ತಾರೆ. ಸೊ ಡಿಪೆಂಡ್ಸ್ ಅಪಾನ್ ಬ್ಯಾಂಕ್ ಮೇಲೆ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಬರುತ್ತೆ. ಅಕೌಂಟ್ ಓಪನ್ ಮಾಡುವಾಗ 2 ಥರ ಅಕೌಂಟ್ಸ್ ಓಪನ್ ಆಗುತ್ತೆ. ಒಂದು ಸೇವಿಂಗ್ಸ್ ಅಕೌಂಟು, ಒಂದು ಸ್ಯಾಲ್ರಿ ಅಕೌಂಟು. ಯಾರಾನ ಒಬ್ಬ ವರ್ಕರ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಅವ್ರಿಗೊಂದು ಸ್ಯಾಲ್ರಿ ಅಕೌಂಟ್ ಅಂತ ಓಪನ್ ಆಗುತ್ತೆ. ಸ್ಯಾಲ್ರಿ ಅಕೌಂಟ್ ಯಾವ ಥರ ಅಂದರೆ, ಒಂದು ಅಪ್ ಟು 3 months ನಿಮಗೆ ಸ್ಯಾಲ್ರಿ ಬೀಳ್ತಾ ಇದ್ದರೆ, ಸೊ ಅದು ನಾರ್ಮಲ್ ವಿತೌಟ್ ಎನಿ ಮಿನಿಮಮ್ ಬ್ಯಾಲೆನ್ಸ್ ಇಲ್ದಿರೋ ಥರ ಅದು ಅಕೌಂಟ್ ಮೇಂಟೈನ್ ಆಗುತ್ತೆ. ನಿಮಗೆ 3 months ಒಳಗಡೆ ನಿಮಗೆ ಸ್ಯಾಲ್ರಿ ಬಿದ್ದಿಲ್ಲ ಅಂದರೆ ಅದು ಸೇವಿಂಗ್ಸ್ ಅಕೌಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ನಿಮಗೆ ಅಲ್ಲಿಂದ ನಾರ್ಮಲ್ ಅಕೌಂಟ್ ಕನ್ವರ್ಟ್ ಆಗುತ್ತೆ. ಸೊ ಅವಾಗ ನಿಮ್ಮ ಬ್ಯಾಂಕ್ ಅಂಡರಲ್ಲಿ ಏನೇನು ಚಾರ್ಜಸ್ ಇರುತ್ತೆ, ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು, SMS ಚಾರ್ಜಸ್ಸು, ಏನೇನು ಇರುತ್ತೋ ಅವೆಲ್ಲ ನಿಮ್ಗೆ ಅಪ್ಲೈ ಆಗ್ತಾ ಹೋಗುತ್ತೆ. ಆದರೆ ನಿಮಗೆ ಸ್ಯಾಲ್ರಿ ಅಕೌಂಟಲ್ಲಿ ಸ್ಯಾಲ್ರಿ ಪ್ರತಿ ತಿಂಗಳು ಬೀಳ್ತಾ ಇದ್ದರೆ ನಿಮಗೆ ಯಾವುದೇ ರೀತಿ ಮಿನಿಮಮ್ ಬ್ಯಾಲೆನ್ಸ್ ಚಾರ್ಜಸ್ ಇರಲ್ಲ ವಿಲೇಜ್ ಅಂಡರಲ್ಲಿ ಬರುವಂಥ ಬ್ಯಾಂಕ್ಗಳಿಗೆ. ಅದೇ ಸೆಮಿ ಅರ್ಬನ್ ಅಂದರೆ ಸ್ವಲ್ಪ ಹೋಬಳಿ ಮಟ್ಟ, ತಾಲೂಕು ಮಟ್ಟ ಆ ರೇಂಜಲ್ಲಿ ಇರೋರಿಗೆ ಮಿನಿಮಮ್ 3,000 to 10,000 rupees ಚಾರ್ಜ್ ಮಾಡ್ತಾರೆ, ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕಾಗುತ್ತೆ. ಮೇನ್ ಅರ್ಬನ್ ಸಿಟೀಸ್, ಮೆಟ್ರೋಪಾಲಿಟನ್ ಸಿಟೀಸ್, ಬ್ಯಾಂಗ್ಳೂರು, ಹೈದರಾಬಾದ್, ಈ ಥರ ಮೇನ್ ಸಿಟೀಸಲ್ಲಿ 10,000 to 15,000 rupees ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಲೇಬೇಕು, ಇಲ್ಲಾಂದರೆ ಅದಕ್ಕೆ ಚಾರ್ಜಸ್ ಅಪ್ಲೈ ಮಾಡ್ತಾರೆ. ಸೇವಿಂಗ್ಸ್ ಬ್ಯಾಂಕಲ್ಲಿ ಮೇನ್ ಪ್ರಾಬ್ಲಮ್ ಅಂದರೆ ಟ್ರಾನ್ಸಾಕ್ಷನ್ಸ್. ನಮಗೆ ಲಿಮಿಟೆಡ್ ಇರುತ್ತೆ ಟ್ರಾನ್ಸಾಕ್ಷನ್ಸ್ ಎಲ್ಲ. ಫಾರ್ ಎಕ್ಸಾಂಪಲ್, ನಮಗೆ ಪರ್ ಡೇ 20 ಟ್ರಾನ್ಸಾಕ್ಷನ್ಸ್, UPI ಅಲ್ಲಿ 1 lakh ಮ್ಯಾಕ್ಸಿಮಮ್ ನಾವು ಟ್ರಾನ್ಸಾಕ್ಷನ್ ಮಾಡ್ಬೋದು. ಸೊ ಈ ಥರ ಲಿಮಿಟೇಷನ್ಸ್ ಇದೆ ನಮಗೆ. ಮಂತ್ಲಿ 20 into 30 600 ಟ್ರಾನ್ಸಾಕ್ಷನ್ಸ್ ಇರುತ್ತೆ. ಅಥವಾ ಸೇವಿಂಗ್ಸ್ ಬ್ಯಾಂಕಲ್ಲಿ ಇದೇ ಡ್ರಾಬ್ಯಾಕ್ ಆ್ಯಕ್ಚುಲಿ. ಯಾರನ್ನ ಒಂದು ಸ್ಮಾಲ್ ಟೀ ಸ್ಟಾಲ್ ಇಟ್ಟಿರೋರು ಅಥವಾ ಒಂದು ಸ್ಮಾಲ್ ಬಿಸ್ನೆಸ್ ಮೇಂಟೈನ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಇದು ಸೂಟಬಲ್ ಅಲ್ಲ. ಬಿಕಾಸ್ ಅವರು ಕರೆಂಟ್ ಅಕೌಂಟ್ಗೆ ಶಿಫ್ಟ್ ಆಗಬೇಕಾಗುತ್ತೆ. ಏನು ಬೆನಿಫಿಟ್ಸ್ ಕರೆಂಟ್ ಅಕೌಂಟಲ್ಲ ಅಂದರೆ, ನಿಮಗೆ ನಂಬರ್ 1 ಮಿನಿಮಮ್ ಟ್ರಾನ್ಸಾಕ್ಷನ್ಸ್, ನಿಮ್ಗೆ ಅನ್ಲಿಮಿಟೆಡ್ ಟ್ರಾನ್ಸಾಕ್ಷನ್, ನೀವು ಎಷ್ಟೇ ಟ್ರಾನ್ಸಾಕ್ಷನ್ ಮಾಡಿ ನಿಮಗೆ ಅದು ಚಾರ್ಜಸ್ ಅಪ್ಲೈ ಆಗೋದು. ಕರೆಂಟ್ ಅಕೌಂಟಲ್ಲಿ ನಿಮಗೆ ಮಿನಿಮಮ್ 20,000 to 75,000 or 80,000 rupees ನೀವು ಮೇಂಟೈನ್ ಮಾಡಬೇಕಾಗುತ್ತೆ, ಬಿಕಾಸ್ ಆಫ್ ಇಟ್ಸ್ ಕರೆಂಟ್ ಅಕೌಂಟ್ ಆಗಿರೋದ್ರಿಂದ. ನಿಮಗೆ ಸೇವಿಂಗ್ಸ್ ಅಕೌಂಟಲ್ಲಿ ನಿಮಗೆ ಇಂಟ್ರೆಸ್ಟ್ ಬರುತ್ತೆ. ನಿಮಗೆ ಅಮೌಂಟ್ ನಿಮ್ಮ ಬ್ಯಾಂಕಲ್ಲಿ ಇಟ್ಟರೆ ನಿಮಗೆ ಪ್ರತಿ ತಿಂಗಳು ಇಷ್ಟು ಅಂತ, ಪ್ರತಿ 6 months ಒಂದು ಇಯರ್ಲಿ ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಇಂಟ್ರೆಸ್ಟ್ ಪೇ ಮಾಡ್ತಾರೆ. ಸೊ ನಿಮಗೆ ಕರೆಂಟ್ ಅಕೌಂಟಲ್ಲಿ ನೋ ಇಂಟ್ರೆಸ್ಟ್, ನಿಮಗೆ ಇಂಟ್ರೆಸ್ಟ್ ಬರಲ್ಲ. ನೀವು 1 lakh ಅಲ್ಲ 1 crore rupees ಇಟ್ಟರು ನಿಮಗೆ ಇಂಟ್ರೆಸ್ಟ್ ಕೊಡಲ್ಲ ಅವ್ರ ಬ್ಯಾಂಕ್ ಕಡೆಯಿಂದ. ಅದರಿಂದ ನಿಮಗೆ ಬೇರೆ ಆಪ್ಷನ್ಸ್ ಏನಿದೆ ಅಂದರೆ, ಅವರು OD ಆಪ್ಷನ್ ನಿಮಗೆ ಕೊಡ್ತಾರೆ. OD ಅಂದರೆ ಓವರ್ ಡ್ರಾಫ್ಟ್. ಅಂದರೆ ನಿಮಗೆ ಫಾರ್ ಎಕ್ಸಾಂಪಲ್ ನಿಮ್ಮ ಟ್ರಾನ್ಸಾಕ್ಷನ್ಸ್ ಎಲ್ಲ ಚೆಕ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನಾನು ಚೆನ್ನಾಗಿ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀನಿ, ಡೈಲಿ ಒಂದಷ್ಟು thousands of rupees, lakhs of rupees ಅಂತ ಟ್ರಾನ್ಸಾಕ್ಷನ್ ಅಮೌಂಟ್ ಕಳಿಸೋದು, ತಗೊಳ್ಳೋದು, ಈ ಥರ ಮಾಡ್ತಾ ಇರ್ತೀನಿ. ಸೊ ಅವಾಗ ಏನಾಗುತ್ತೆ, ಬ್ಯಾಂಕ್ ಅವರು ನನ್ನ ಟ್ರಾನ್ಸಾಕ್ಷನ್ಸ್ನ ಚೆಕ್ ಮಾಡಿ ನನಗೊಂದು ಲಿಮಿಟ್ ಕೊಡ್ತಾರೆ, OD ಲಿಮಿಟ್ ಅಂತ ಕೊಡ್ತಾರೆ. ಸೊ ಅವಾಗ ನನ್ನ ಅಕೌಂಟಲ್ಲಿ, ಅಂದರೆ ಕರೆಂಟ್ ಅಕೌಂಟಲ್ಲಿ 0 ಬ್ಯಾಲೆನ್ಸ್ ಇದ್ರೂ ನನ್ನ ಲಿಮಿಟ್ ಒಂದಷ್ಟು ಕೊಡ್ತಾರೆ. ಎಕ್ಸಾಂಪಲ್, ಒಂದು ಸಾಲ ಥರನೇ, ಒಂದು ಸಾಲ ನಮಗೆ ಎಲ್ಲೂ ಡಾಕ್ಯುಮೆಂಟ್ಸ್ ಇಲ್ದಿರೋದೇ ನನ್ನ ಸಾಲ ಕೊಡ್ತಾರೆ ಅಂದರೆ ಈ ಒಂದು OD ಆಪ್ಷನ್ ಅಂತ ಇಟ್ಕೊಬೋದು. ಅವಾಗ ಎಮರ್ಜೆನ್ಸಿ ಟೈಮಲ್ಲಿ ಇದು ಯುಟಿಲೈಸ್ ಮಾಡ್ಕೊಬೋದು. ಅವಾಗ ಅವರು ಒಂದು 9 to 10% ಅಷ್ಟು ಚಾರ್ಜ್ ಮಾಡ್ತಾರೆ ODಗೆ. ಫಾರ್ ಎಕ್ಸಾಂಪಲ್, ನಾನು ಯಾವುದೋ ಎಮರ್ಜೆನ್ಸಿ ಫಂಡ್ ಕಳಿಸಬೇಕು, ಒಂದು 10 lakhs ಕಳಿಸಬೇಕು ಒಂದು ಪರ್ಸನ್ಗೆ. ಅವಾಗ ನನ್ನ ಕರೆಂಟ್ ಅಕೌಂಟಲ್ಲಿ ಬ್ಯಾಲೆನ್ಸ್ ಒಂದು 5 lakhs, ಬ್ಯಾಂಕ್ ಕಡೆಯಿಂದ ಒಂದು 5 lakh rupees ಕೊಟ್ಟಿರ್ತಾರೆ. ಸೊ ಅವಾಗ 5 lakhs ನನ್ನ ಸೇವಿಂಗ್ಸ್, ನನ್ನ ಅಕೌಂಟಲ್ಲಿ ಇರೋ 5 lakhs ಮತ್ತು ಬ್ಯಾಂಕ್ ಕಡೆಯಿಂದ ನನಗೆ ಲಿಮಿಟ್ ಕೊಟ್ಟಿರೋ 5 lakhs ಎರಡನ್ನೂ ಯೂಸ್ ಮಾಡ್ಕೊಂಡು ನಾವು ಪೇಮೆಂಟ್ ಮಾಡ್ಬೋದು, ವಿತೌಟ್ ಎನಿ ಬ್ಯಾಂಕ್ ಪ್ರಿಯಾರಿಟಿ ಇಲ್ದಿರಂಗೆ. ಸೊ ಅದು ನಮಗೆ ಎಮರ್ಜೆನ್ಸಿ ಟೈಮಲ್ಲಿ ಫಂಡಿಂಗ್ ಥರ ಆಗುತ್ತೆ. ಅವೆಲ್ಲ ಈ ಬಿಸ್ನೆಸ್ ಮಾಡೋರು, ಸುಮಾರಷ್ಟು ಟ್ರಾನ್ಸಾಕ್ಷನ್ಸ್ ಮಾಡೋರು, ಅವರು ಕರೆಂಟ್ ಅಕೌಂಟ್ಗೆ ಶಿಫ್ಟ್ ಆದರೆ ಅವರು GSTನಲ್ಲಿ ಮೆನ್ಷನ್ ಮಾಡ್ಬೋದು, ಅವ್ರ ಬಿಲ್ಸ್ನ ಮತ್ತೊಂದೆಲ್ಲ ಅಪ್ಡೇಟ್ ಮಾಡ್ಬೋದು. ಕನ್ಕ್ಲೂಷನ್ ಕೊಡೋಣ ಅಂದರೆ, 3 types ಆಫ್ ಪೀಪಲ್ ಇರ್ತಾರೆ. ಒಂದು ಸೇವಿಂಗ್ಸ್ ಅಕೌಂಟು, ನನಗೆ ಡೈಲಿ ಟ್ರಾನ್ಸಾಕ್ಷನ್ ಮಾಡೋರಿಗೆ ಯಾವ್ದು ಬೆಸ್ಟ್ ಇರುತ್ತೆ ಅಂದರೆ ಸೇವಿಂಗ್ಸ್ ಅಕೌಂಟ್ಗೆ ಹೋಗ್ಬಿಡಿ. ಸೊ ನಿಮಗೆ ದುಡ್ಡು ಅಕೌಂಟಲ್ಲಿ ಹಾಕಿ ಒಂದು 10,000 5,000 ಹಾಕಿ ಅದ್ರ ತಕ್ಕಂಗೆ ನೀವು ಯೂಟಿಲೈಸ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ತಿಂಗಳು ಅದನ್ನ ಅಪ್ಗ್ರೇಡ್ ಮಾಡ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ಈ ಥರ ಒಂದು ಟ್ರಾನ್ಸಾಕ್ಷನ್ ಪರ್ಪೋಸಾಗಿ ಒಂದು ಸೇವಿಂಗ್ಸ್ ಅಕೌಂಟ್ ಇಟ್ಕೊಂಬಿಡಿ. ಅಥವಾ ಒಂದು FD RD ಏನೋ ಓಪನ್ ಮಾಡ್ತೀನಿ, ಒಂದಷ್ಟು ಇನ್ವೆಸ್ಟ್ಮೆಂಟ್ ಪ್ಲಾನ್ ಮಾಡ್ತೀನಿ ಅಂಥವ್ರು ಸೇವಿಂಗ್ಸ್ ಅಕೌಂಟ್ನ ಓಪನ್ ಮಾಡ್ಕೊಳ್ಳಿ.
ನಂಬರ್ 2 ಸ್ಯಾಲ್ರಿ ಪೀಪಲ್. ನಾನೆಲ್ಲ ಒಂದು ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೀನಿ, ನನಗೊಂದಷ್ಟು ಡೈಲಿ ಟ್ರಾನ್ಸಾಕ್ಷನ್ ಮಾಡ್ತೀನಿ, ಅದು ಮಾಡ್ತೀನಿ ಅನ್ನೋರಿಗೆ ಸ್ಯಾಲ್ರಿ ಅಕೌಂಟ್ನ ಫಿಕ್ಸ್ ಮಾಡ್ಕೊಳ್ಳಿ. ನಂಬರ್ 3 ಒಂದು ಸ್ಮಾಲ್ ಬಿಸ್ನೆಸ್ ರನ್ ಮಾಡ್ತಾ ಇದ್ದೀನಿ, ಅಥವಾ ನನ್ನದೇ ಆದ ಒಂದು ಬೊಟಿಕ್ ಇದೆ, ಒಂದು ಸೆಲೂನ್ ಇದೆ. ಸೊ ಈ ಥರ ಇರೋವಂಥ ಜನ ಏನು ಮಾಡ್ತಾರೆ, ಅವರು ಕರೆಂಟ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ನಿಮ್ಮ ಟ್ರಾನ್ಸಾಕ್ಷನ್ಸ್ ಬೇಸಿಸ್ ಮೇಲೆ ನಿಮ್ಮ ಬಿಸ್ನೆಸ್ ಅಪ್ಗ್ರೇಡೇಷನ್ ಮಾಡ್ಕೊಬೋದು. ಆ ಬ್ಯಾಂಕ್ ಕಡೆಯಿಂದ ಕೊಡುವಂಥ ಫೆಸಿಲಿಟೀಸ್ನ ನೀವು ಯುಟಿಲೈಸ್ ಮಾಡ್ಕೊಬೋದು. ನೀವು ಯಾವ ಥರ ಅಕೌಂಟ್ ಯೂಸ್ ಮಾಡ್ತಾ ಇದ್ದಾರೆ ಅಂತ ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ರೀತಿ ನಿಮಗೆ ಫ್ಯೂಚರ್ ವೀಡಿಯೋಸಲ್ಲಿ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಜೊತೆಗೆ ಮುಂದೆ ಬರ್ತೀನಿ. ನಿಮಗೆ ಯಾವುದಾದ್ರೂ ಇನ್ಫಾರ್ಮೇಷನ್ ಬೇಕಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದರ ತಕ್ಕಂಗೆ ಮುಂದಿನ ವೀಡಿಯೋಸಲ್ಲಿ ಅಪ್ಡೇಟ್ ಮಾಡೋಣ. ಸೊ ದಯವಿಟ್ಟು ಶರ್ಮಾ ಟಾಕ್ಸ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.